ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಬಿಗ್ ಡೇ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಕೇಸ್ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ಬಿಗ್ ಡೇ ಅಂತಾನೆ ಹೇಳಬಹುದು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಮೂಡಾ ಕೇಸ್ ಏನಿದೆ, ಮೂಡಾ ಹಗರಣದ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಲೋಕಾ ಬಿ ರಿಪೋರ್ಟ್ನ ಪ್ರಶ್ನಿಸಿದಂತಹ ಅರ್ಜಿ ಆದೇಶ ಇದೆ. ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೂಡ ಪ್ರಕಟಣೆ ಮಾಡಲಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಬಿಗ್ ಡೇ ಇರುವಂತದ್ದು. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಇಡಿ ಹಾಗೆ ಸ್ನೇಹಮಯಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದರು ಸ್ನೇಹಮಯಿ ಕೃಷ್ಣ ಅವರು. ಈ ಕುರಿತಂತೆ ನಾವು ನೋಡೋದಾದ್ರೆ, ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಹಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ದಾಖಲು ಮಾಡಿದ್ರು. ಅರ್ಜಿಯನ್ನ ವಾದವನ್ನ ಮಂಡಿಸಿದಂತಹ ಸ್ನೇಹಮಯಿ ಕೃಷ್ಣ ಹಾಗೆ ಇಡಿ ಪರ ವಕೀಲರು ಲೋಕಾಯುಕ್ತ ಪರ ವಾದವನ್ನ ಮಂಡಿಸಿದ್ರು. ವೆಂಕಟೇಶ್ ಅರಬಟ್ಟಿ ವಾದ ಪ್ರತಿವಾದವನ್ನ ಆಲಿಸಿ ಇಂದಿಗೆ ತೀರ್ಪನ್ನ ಕೂಡ ಕಾಯ್ದಿರಿಸಿತ್ತು ಕೋರ್ಟ್. ಹೀಗಾಗಿ ಇಂದು ಮಹತ್ವದ ಆದೇಶವನ್ನ ಕೂಡ ನೀಡಲಿದೆ ಜನಪ್ರತಿನಿಧಿಗಳ ಕೋರ್ಟ್ ಅಂತಾನೆ ಹೇಳ್ಬೋದು. ಬಿ ರಿಪೋರ್ಟ್ ಆಕಸ್ಮಿಕವಾಗಿ ತಿರಸ್ಕೃತಗೊಂಡ್ರೆ ಸಿಎಂಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಲಿದೆ. ಈ ಮೂಡಾ ಕೇಸ್ ಏನಿದೆ, ಮೂಡಾ ಕೇಸ್ ಬಿಟ್ಟು ಬಿಡದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇರುವಂಥದ್ದು. ಸ್ನೇಹಮಯಿ ಕೃಷ್ಣ ಅವರು ಕೂಡ ಮತ್ತೊಂದು ಅರ್ಜಿಯನ್ನ ಕೂಡ ಈಗಾಗಲೇ ದಾಖಲು ಮಾಡಿದ್ರು. ಆದರೆ ಆ ಒಂದು ದಾಖಲು ಮಾಡಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಕೂಡ ನಡೆದಿತ್ತು. ಆ ಒಂದು ವಿಚಾರಣೆಯ ಆದೇಶ ಇಂದು ಪ್ರಕಟವಾಗಲಿದೆ.